ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 32 ಹಾಗೆ 33ನೇ ಕಂತಿನ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ಆಗಸ್ಟ್ ತಿಂಗಳ ಪೆನ್ಷನ್ ನಿನ್ನೆನಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಎಷ್ಟು ಜನರಿಗೆ ಹಣ ಬಂದಿದೆ, ಎಲ್ರಿಗೂ ಜಮಾ ಆಗೋಯ್ತಾ ಇಲ್ವಾ, ಎಷ್ಟು ಜನರಿಗೆ ಬಂದಿದೆ ಅನ್ನೋ ವಿಡಿಯೋ ಸಹ ಮಾಹಿತಿ ಸಹ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಹತ್ತತ್ರ 85,000 ದಾಟಿ 1,00,000 ಹತ್ತತ್ರ ಬರ್ತಾ ಇದೀವಿ. ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ 32ನೇ ಕಂತು ಏನಾಗ್ತಾ ಇದೆ, ಸದ್ಯಕ್ಕೆ ಜಮಾ ಆಗ್ತಾ ಇದೆಯಾ ಇಲ್ವಾ, ಆಲ್ಮೋಸ್ಟ್ ಎಲ್ರಿಗೂ ಬಂದ್ಬಿಡ್ತಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ದಿನಕ್ಕೆ ಒಂದು 2-3 ಜಿಲ್ಲೆಗಳು ಈ ರೀತಿ ಜಮಾ ಆಗ್ತಾ ಇದೆ. ನಿನ್ನೆ ಮೊನ್ನೆ ಗಮನಿಸ್ತಾ ಹೋದ್ರೆ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಆಮೇಲೆ ಮೈಸೂರು ಡಿಸ್ಟಿಕ್ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು, ಈ 3-4 ಜಿಲ್ಲೆಗಳಿಗೆ 32ನೇ ಕಂತಿನ ಹಣ ಜಮಾ ಶುರುವಾಯಿತು. ಈಗ ಅರೌಂಡ್ ಅಪ್ರಾಕ್ಸಿಮೇಟ್ ಒಂದು 50-55% ಜನರಿಗೆ 32ನೇ ಕಂತಿನ ಹಣ ಜಮಾ ಆಗಿದೆ. ಸ್ವಲ್ಪ ಮಂದಗತಿಯಲ್ಲೇ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಆದ್ರೆ ತೊಂದರೆ ಇಲ್ಲ, ಜಮಾ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ. ಇನ್ನು ಆಗಸ್ಟ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ, ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ. ಸುಮಾರು 20-25% ಜನರು ಈಗಾಗಲೇ ನಮಗೆ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ದಿನನಿತ್ಯವೂ ಕೂಡ ಜಮಾ ಆಗ್ತಾ ಹೋಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆಗಸ್ಟ್ ತಿಂಗಳ ಪೆನ್ಷನ್ ಹಣ ನಿಮಗೂ ಬಂದಿದೆಯಾ ಇಲ್ವಾ, ಸಂದೇಶ ಸುರಕ್ಷಾ ಯೋಜನೆ ಹಣ ಆಗಿರ್ಬೋದು, ಅಂಗವಿಕಲರ ವೇತನ ಹಣ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ನಿಮ್ಗೆ ಬಂದಿದೆಯಾ ಇಲ್ವಾ ತಪ್ಪದೇ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಹಣ ಜಮಾ ಆಗಿದೆ ನಮ್ಗೆ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡು ನೀವು ಪ್ರೂಫ್ ಅನ್ನ ಕಳಿಸ್ಬೋದು. ಲಿಂಕ್ ಯೂಟ್ಯೂಬ್ ನ ಅಬೌಟ್ ಸೆಕ್ಷನ್ ಅಲ್ಲಿ ಇದೆ. ಓಕೆನಾ. ಇದು ಪೆನ್ಷನ್ ಬಗ್ಗೆ ಆಯ್ತು, 32ನೇ ಕಂತಿನ ಬಗ್ಗೆ ಆಯ್ತು. 33ನೇ ಕಂತಿನ ಬಗ್ಗೆ ಬಹಳಷ್ಟು ಜನರಿಗೆ ಇರುವಂತ ಡೌಟ್, ನಾವು ಡಿ-ಬಿ-ಟಿ ಕರ್ನಾಟಕ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದೀವಿ, ನಾವು ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, ನಮಗೆ ಯಾಕೆ ತೋರಿಸ್ತಾ ಇಲ್ಲ 33ನೇ ಕಂತಿನ ಹಣ, ನಮಗೆ ಯಾಕೆ ಡಿ-ಬಿ-ಟಿ ಅಲ್ಲಿ ಶೋ ಆಗ್ತಿಲ್ಲ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ, 33ನೇ ಕಂತಿನ ಹಣ ಡಿ-ಬಿ-ಟಿ ಅಲ್ಲಿ ನಿಮಗೆ ಶೋ ಆಗ್ತಾ ಇದೆಯಾ ಅಂತ ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಅದರಲ್ಲಿ 20-25% ಜನ ಮಾತ್ರ ವೋಟ್ ಮಾಡಿದ್ದಾರೆ, ಹೌದು ನಮಗೆ ಡಿ-ಬಿ-ಟಿ ಅಲ್ಲಿ ಶೋ ಆಗ್ತಾ ಇದೆ ಅಂತ ಹೇಳಿ. ಇನ್ನೂ ಕೂಡ 75% ಜನರಿಗೆ ಡಿ-ಬಿ-ಟಿ ಅಲ್ಲಿ ಶೋ ಆಗ್ತಾ ಇಲ್ಲ. ಓಕೆನಾ. ಹಾಗಾಗಿ ನಿಮಗೆ ತೋರಿಸಿಲ್ಲ ಅಂದ್ರೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಕೇವಲ ಒಂದು 20-25% ಜನರಿಗೆ ಅಷ್ಟೇ ಡಿ-ಬಿ-ಟಿ ಅಲ್ಲಿ ಶೋ ಆಗ್ತಾ ಇದೆ. ಇನ್ನು 75-80% ಜನರಿಗೆ ಡಿ-ಬಿ-ಟಿ ಅಲ್ಲಿ ಶೋ ಆಗ್ತಾ ಇಲ್ಲ. ಓಕೆನಾ. ಹಾಗಂದ ಮಾತ್ರಕ್ಕೆ ಡಿ-ಬಿ-ಟಿ ಅಲ್ಲಿ ಶೋ ಆಗ್ತಾ ಇರೋರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಅಂತ ಅರ್ಥ ಅಲ್ಲ. ಹಾಗಾಗಿ ಯಾರು ಕೂಡ ವರಿ ಮಾಡೋದು ಬೇಡ. ಅದ್ರ ಬಗ್ಗೆ ನಿಮಗೂ ಡಿ-ಬಿ-ಟಿ ಅಲ್ಲಿ ತೋರಿಸ್ತಾ ಇದೆಯೋ ಇಲ್ವಾ ಕಮೆಂಟ್ ಮಾಡಿ, ಹಾಗೆ ವೋಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಉಪಯುಕ್ತ ಅನ್ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.